ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. ನೀವು ನೋಡ್ತಾ ಇರ್ಬೋದು, ಶ್ರಾವಣ ಮಾಸದ 3ನೇ ಮಂಗಳವಾರ. ಹಾಗಾಗಿ ನಮ್ಮನೆಯಲ್ಲಿ 3ನೇ ಮಂಗಳಗೌರಿ ವ್ರತನೂ ಕೂಡ ಮಾಡಿದ್ದೀವಿ. ನಾನಿವತ್ತು ಮಲ್ಟಿಗ್ರೇನ್ ಸೆರೆಲ್ಯಾಕ್ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವು 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಆಚೆ ಮಾರ್ಕೆಟಲ್ಲಿ ಸಿಗೋ ಸೆರೆಲ್ಯಾಕ್ನ ಮಕ್ಕಳಿಗೆ ಕೊಡಬೇಕೋ ಬೇಡವೋ ಅನ್ನೋ ಟೆನ್ಷನ್ ಪೇರೆಂಟ್ಸ್ಗಂತೂ ಇದ್ದೇ ಇರುತ್ತೆ. ನಾವು ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಹೈಜೆನಿಕ್ಕಾಗಿ ಮಾಡೋದ್ರಿಂದ ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ, ಪೇರೆಂಟ್ಸ್ಗೂ ಕೂಡ ಯಾವುದೇ ರೀತಿ ಟೆನ್ಷನ್ ಇರಲ್ಲ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ 1/4 ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಹೆಸರುಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಹೆಸರು ಕಾಳು, ಹುರುಳಿಕಾಳು, ಹಾಗೆ ತೊಗರಿಬೇಳೆನೂ ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ಮಸೂರ್ ದಾಲ್ ಅಂತ ಸಿಗುತ್ತೆ, ಅದನ್ನು ಕೂಡ ಸೇರಿಸ್ಕೋಬೋದು. ಹಾಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೋತಾ ಇದ್ದೀನಿ. 5ರಿಂದ 6 ಬಾದಾಮಿನ ತೊಗೊಂಡಿದ್ದೀನಿ. ಅದೇ ರೀತಿ 5ರಿಂದ 6 ಗೋಡಂಬಿ ಕೂಡ ತೊಗೊಂಡಿದ್ದೀನಿ. ಮನೇಲಿ ಇದ್ದರೆ ಪಿಸ್ತಾ ಕೂಡ ಸೇರಿಸ್ಕೋಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಇದು ಆಪ್ಷನಲ್. ಹಾಗೆ ನಾನಿಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಅಜ್ವೈನು ಕೂಡ ಸೇರಿಸ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕಬೇಡಿ, ಕಹಿ ಆಗಿಬಿಡುತ್ತೆ, ಮಕ್ಕಳು ಅಷ್ಟು ಇಷ್ಟಪಡಲ್ಲ. ಹಾಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಸೇರಿಸಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಮಕ್ಕಳಿಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಒಂದು ಬೌಲ್ಗೆ ನಾವು ಏನೇನು ತೊಗೊಂಡಿದ್ವಲ್ಲ, ಅಕ್ಕಿ, ಬೇಳೆ, ಕಾಳುಗಳು ಎಲ್ಲದನ್ನು ಸೇರಿಸಿ 2-3 ಸರಿ ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಇದನ್ನು ತೊಳಿದಲೇ ಹಾಗೆ ಹುರ್ಕೊಂಡು ಪುಡಿ ಮಾಡಿ ಮಕ್ಕಳಿಗೆ ಕೊಡ್ತಾರೆ. ದಯವಿಟ್ಟು ಯಾರೂ ಆ ತಪ್ಪನ್ನು ಮಾಡಬೇಡಿ. ಯಾಕೆ ಅಂದರೆ ಕಾಳುಗಳಿಗೆ ಹುಳ ಬೀಳಬಾರ್ದು ಅಂದ್ಬಿಟ್ಟು ಕೆಲವರು ಕೆಮಿಕಲ್ ಪೌಡರ್ ಕೂಡ ಮಿಕ್ಸ್ ಮಾಡಿರ್ತಾರೆ. ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವರ ಹೆಲ್ತ್ ಮೇಲೂ ಕೂಡ ಅಫೆಕ್ಟ್ ಆಗುತ್ತೆ. ಹಾಗಾಗಿ ರಿಸ್ಕ್ ತೊಗೊಳ್ಳೋದು ಬೇಡ. ಚೆನ್ನಾಗಿ 4ರಿಂದ 5 ಸರಿ ವಾಶ್ ಮಾಡಿ ಕೊಟ್ಟರೆ ಸಾಕು. ನಾನು ಈ ಬೇಳೆ ಕಾಳುಗಳನ್ನು ಚೆನ್ನಾಗಿ 4ರಿಂದ 5 ಸರಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ನಾವಿದನ್ನು ಒಣಗಿಸ್ಕೋಬೇಕಾಗತ್ತೆ. ಜಾಸ್ತಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದು ಬೇಡ. ಎಳೆ ಬಿಸಿಲು ಅಥವಾ ನೆರಳಲ್ಲಿ ಕೂಡ ಒಣಗಿಸ್ಕೋಬೋದು. ನಾನಿಲ್ಲಿ ಒಂದು ಪ್ಲೇಟ್ ಮೇಲೆ ಕಾಟನ್ ಬಟ್ಟೆನ ಹಾಕಿ ಆ ಕಾಳುಗಳನ್ನ ಹರಡ್ತಾ ಇದ್ದೀನಿ. ಈ ರೀತಿ ಒಣಗಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ನೀರಿನಂಶ ಇರೋದಿಲ್ಲ. ನೀರಿನಂಶ ಇದ್ದಷ್ಟು ಆ ಪೌಡರ್ ಏನು ಮಾಡಿಟ್ಕೋತೀವಲ್ಲ ಅದು ಬೇಗನೆ ಹಾಳಾಗುತ್ತೆ. ಹಾಗಾಗಿ ನಾನು ಈ ರೀತಿ ಆರಿಸ್ಕೋತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಒಣಗಿಸ್ಕೋಬೋದು. ಇದು ಒಂದಿನ ಪೂರ್ತಿ ಹೀಗೆ ಬಿಡಬೇಕಾಗತ್ತೆ. ಇದು ಒಣಗಿದಷ್ಟು ನಮಗೆ ಪೌಡರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆಗಿನ ಕಾಲದಲ್ಲೆಲ್ಲ ಹಲ್ಲಿಲ್ದವರು ಎಲೆ ಅಡಿಕೆನ ಇದರಲ್ಲಿ ಕುಟ್ಬಿಟ್ಟು ಹಾಕೋತಾ ಇದ್ರು. ನಮ್ಮ ಕಡೆ ಇದನ್ನು ಕುಟ್ನಿ ಅಂತ ಹೇಳ್ತಾರೆ. ಇದು ನಮ್ಮ ಅಪ್ಪಾಜಿಯವ್ರ ಅಮ್ಮಂದು. ಅವ್ರು ಇವಾಗಿಲ್ಲ, ಬಟ್ ಇದನ್ನು ನಾವು ಹಾಗೆ ಎತ್ತಿಟ್ಟಿದ್ವಿ. ಇದನ್ನು ನಮ್ಮ ಅಜ್ಜಿ ಅಂದರೆ ಅಮ್ಮವ್ರ ಅಮ್ಮ ಕೂಡ ಯೂಸ್ ಮಾಡ್ಕೋತಾರೆ. ಇದಿವಾಗ ಸಿಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಸಿಗುತ್ತೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ತೆಗೆಜಿ, ನಾನು ಕೊಡ್ತೀನಿ ಅಂತ. ಇರಲಿ ಸುಮ್ಮನೆ.
ಪಾಪು ಏನದು? ಪಾಪು ಏನದು? ನೀವು ನೋಡ್ತಾ ಇರ್ಬೋದು ನನ್ನ ಮಗಳಲ್ಲಿ ನಮ್ಮ ಅಜ್ಜಿಗೆ ಎಲೆ ಅಡಿಕೆ ಕುಟ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ನಾನು ಕುಟ್ಟಬೇಕು ಅಂತ ಹಠ ಮಾಡಿ ಕುಟ್ತಾ ಇರೋದು. ಇದು ಬುಧವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಿನ್ನೆ ನಾನು ಕಾಳುಗಳನ್ನೆಲ್ಲ ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ಒಣಗಿದ್ರೆ ಸಾಕಾಗುತ್ತೆ. ಇದನ್ನು ನೆರಳಲ್ಲೇ ಒಣಗಿಸಿರೋದು. ಇದನ್ನು ನಾವು ಹುರ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಕಡಾಯಿಗೆ ನಾನು ಎಲ್ಲ ಕಾಳುಗಳನ್ನು ಸೇರಿಸಿ ಲೋ ಫ್ಲೇಮಲ್ಲಿ 10ರಿಂದ 15 ನಿಮಿಷ ಹುರ್ಕೋತಾ ಇದ್ದೀನಿ. ನೀವು ಈ ರೀತಿ ಒಟ್ಟಿಗೆ ಕೂಡ ಹುರ್ಕೋಬೋದು, ಇಲ್ಲ ನಾವು ಸಪ್ರೇಟೇ ಹುರ್ಕೋತೀವಿ ಅಂದರೂ ಹಾಗೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಎಲ್ಲ ಕಾಳುಗಳನ್ನ ಒಟ್ಟಿಗೆ ಹಾಕಿ ಈ ರೀತಿ ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅನ್ನೋರು ಸೆಪ್ರೇಟಾಗಿ ಕಾಳುಗಳನ್ನ ತೊಳೆದು ಒಂದೊಂದನ್ನೇ ಹುರ್ಕೋಬೇಕಾಗುತ್ತೆ. ನೀವು ಬೇಕಾದರೆ ಇದಕ್ಕೆ ರಾಗಿ, ಗೋಧಿ, ಕಡಲೆಬೇಳೆ ಕೂಡ ಸೇರಿಸ್ಕೋಬೋದು. ಅದನ್ನು ಕೂಡ ತೊಳೆದು ಚೆನ್ನಾಗಿ ಒಣಗಿಸಿ ಈ ರೀತಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಕೆಲವ್ರ ಮನೇಲಿ ರಾಗಿ, ಗೋಧಿ ಹೊಟ್ಟೆ ನೋವು ಬರುತ್ತೇನೋ ಅಂತ ಡೈರೆಕ್ಟಾಗಿ ಮಕ್ಕಳಿಗೆ ಕೊಡೋಕ್ಕೆ ಇಷ್ಟಪಡಲ್ಲ. ನಮ್ಮ ಕಡೆಲ್ಲ ಏನು ಮಾಡ್ತೀವಿ ಅಂದರೆ ರಾಗಿನ ಚೆನ್ನಾಗಿ ತೊಳೆದು ನೆರಳಲ್ಲೇ ಒಣಗಿಸ್ಬಿಟ್ಟು ಮಿಕ್ಸಿ ಮಾಡಿ ಪುಡಿನ ಹಿಡಿದಿಟ್ಕೋತೀವಿ. ಅದು ಎಷ್ಟು ದಿನ ಬೇಕಾದರೂ ಹಾಗೇ ಇರುತ್ತೆ, ಒಂಚೂರು ಹಾಳಾಗಲ್ಲ. ಒಡ್ರಾಗಿ ಸರಿ ಅಂತೂ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಈ ರೆಸಿಪಿನೂ ಬೇಕಾದರೆ ನಾನು ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ನಾನಿಲ್ಲಿ ಕಾಳುಗಳನ್ನ ಲೋ ಫ್ಲೇಮಲ್ಲಿ 10ರಿಂದ 15 ನಿಮಿಷ ಹುರ್ಕೋತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ತುಂಬಾ ಪೇಷನ್ಸ್ ಬೇಕು. ನಾವು ಮಕ್ಳಿಗೆ ಮಾಡ್ತಿರೋದ್ರಿಂದ ನಿಧಾನವಾಗಿ ಹುರಿಬೇಕಾಗತ್ತೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ರೆಡ್ಡಿಶ್ ಬ್ರೌನ್ ಬಂದಿದೆ. ಇಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಜಾರ್ಗೆ ಹುರ್ಕೊಂಡು ತಣ್ಣಗಾಗಿರೋ ಕಾಳುಗಳನ್ನೆಲ್ಲ ಹಾಕ್ಕೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ. ನೋಡಿ ಪೌಡರ್ ಇವಾಗ ರೆಡಿಯಾಗಿದೆ. ಇದು ಸ್ವಲ್ಪ ತರಿ ಅನ್ನಿಸ್ಬೋದು. ನಿಮಗಿನ್ನ ಸಾಫ್ಟ್ ಬೇಕು ಅಂದರೆ ಇದನ್ನು ಜರಡೆ ಮಾಡಿ ಇಟ್ಕೋಬೋದು. ನಾನು ಈ ಪೌಡರ್ನ ಗ್ಲಾಸ್ ಕಂಟೈನರ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಹೀಗಿಡೋದ್ರಿಂದ ಪೌಡರ್ ಬೇಗ ಹಾಳಾಗಲ್ಲ, ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಸರ್ಲ್ಯಾಕ್ನ ಬಿಸಿ ನೀರಲ್ಲಿ ಅಥವಾ ಬಿಸಿ ಹಾಲಲ್ಲಿ ಕಲಿಸ್ಬಿಟ್ಟು ಮಕ್ಕಳಿಗೆ ತಿನ್ನಿಸ್ತಾರೆ. ಆದರೆ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಬೌಲ್ಗೆ 1 ಕಪ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಹಾಲು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ತೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು 1 ಸ್ಪೂನ್ ಆಗೋಷ್ಟು ಸರ್ಲ್ಯಾಕ್ ಪೌಡರ್ ಏನು ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಹಾಲು ಬಿಸಿ ಆದಮೇಲೆ ಅದನ್ನು ಸೇರಿಸಿ ನಿಧಾನಕ್ಕೆ ತಿರುಗಿಸ್ಬೇಕಾಗತ್ತೆ. ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಯಾವುದೇ ರೀತಿ ಗಂಟಾಗಲ್ಲ. ಹಾಗೆ ಸರ್ಲ್ಯಾಕ್ ಪೌಡರ್ ಏನು ಮಾಡ್ಕೊಂಡಿದ್ವಲ್ಲ ಅದು ಕೂಡ ಹಾಲಲ್ಲಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇದರಿಂದ ಮಕ್ಕಳಿಗೆ ಹೊಟ್ಟೆ ನೋವು ಬರೋದಾಗಲಿ ಏನೂ ತೊಂದರೆ ಆಗಲ್ಲ. ನೀವು ನೋಡ್ತಾ ಇರ್ಬೋದು ಹೋಮ್ ಮೇಡ್ ಮಲ್ಟಿಗ್ರೇನ್ ಸೆರೆಲ್ಯಾಕ್ ಈಗ ರೆಡಿಯಾಗಿದೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಬಾಯ್.